ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಪಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷರೇ, ನಮ್ಮ ಶಾಸಕರಾದಂಥ ಉಪಕಲಾರರು ನಮಗೆಲ್ಲ ಸ್ಫೂರ್ತಿಯಾಗಿ ಒಂದು ಸಂದೇಶವನ್ನ ಓಪನ್ ಯೂನಿವರ್ಸಿಟಿ, ಮುಕ್ತ ವಿಶ್ವವಿದ್ಯಾನಿಲಯ, PhD ಅವರು ಇತ್ತೀಚೆಗೆ ರಾಜ್ಯಶಾಸ್ತ್ರದಲ್ಲಿ PhD ಪದವಿಯನ್ನು, ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಕೊಟ್ಟಿದ್ದಾರೆ. ಅವರು ಶಾಸಕರಾಗಿ ಇದ್ದುಕೊಂಡು PhD ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅವರ ಏಕಾಗ್ರತೆಗೆ ಮತ್ತು ಅಧ್ಯಯನಕ್ಕೆ ಸಲ್ಲಿರ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಇಷ್ಟೆಲ್ಲ ಕ್ಷೇತ್ರದ ಕೆಲಸಗಳಿದ್ದರೂ ಕೂಡ ಬಿಡುವು ಮಾಡಿಕೊಂಡು ಓದಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರೂಪಕಲಾ ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷರೇ, ನಮ್ಮ ಶಾಸಕರಾದಂಥ ರೂಪಕಲಾರರು ನಮಗೆಲ್ಲ ಸ್ಫೂರ್ತಿಯಾಗಿ ಒಂದು ಸಂದೇಶವನ್ನ ನೀವೆಲ್ಲರೂ ಕೊಡಿಸಿದ್ದೀರಿ. ಈಗ ಮುಖ್ಯಮಂತ್ರಿಗಳು ಹೇಳ್ದಂಗೆ ಟೈಮ್ ಡಿವೋಟ್ ಮಾಡೋದು ನಮಗೆಲ್ಲ ಭಾಳ ಕಷ್ಟ. ನನಗೆ ನೆನಪು, ನೀವು ಆ ಮೈಸೂರು ಯೂನಿವರ್ಸಿಟಿಲಿ ಡಿಗ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ಬರೆದಾಗ, ನಾನು 2007-8 ನಾನು ಗ್ರ್ಯಾಜುಯೇಟ್ ಆದವನು. ಮೈಸೂರು ಓಪನ್ ಯೂನಿವರ್ಸಿಟಿ ಒಳ್ಳೆ ಹೆಸರಿತ್ತು. ಮಧ್ಯ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯಿತು. ಈಗ ಐ ಥಿಂಕ್ ಇಟ್ ಇಸ್ ಅಂಡರ್ ಸ್ವಲ್ಪ ಕಂಟ್ರೋಲ್ ಅಂತ ಕಾಣ್ತದೆ. ಈ ಫ್ರಾಂಚೈಸ್ ಕೊಟ್ಬಿಟ್ಟೆಲ್ಲ ಮಾಡಿದ್ರು. ಬಟ್ ಅವರ ರೂಪಕಲಾ ಅವ್ರ ಸಬ್ಜೆಕ್ಟ್ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು. ಮಹಿಳೆಯರ ಪಾತ್ರ ಲೋಕಲ್ ಬಾಡೀಸಲ್ಲಿ ಇದೆಲ್ಲ ಭಾಳ, ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಏನಪ್ಪ ಅಂದರೆ, ನಮ್ಮೆಲ್ಲ MLAs ಕೂಡ ಅವಕಾಶ ಇದ್ದಾಗ ಸುಮ್ಮನೆ ಯಾರೋ ಒಂದು ಡಾಕ್ಟರೇಟ್ಗಳನ್ನ ಎಲ್ಲೆಲ್ಲೋ ಯೂನಿವರ್ಸಿಟಿಗಳು ಕೊಟ್ಬಿಡ್ತಾರೆ. ಅದಕ್ಕಿಂತ ಈ ರೀತಿ ಪ್ರಯೋಗ ಮಾಡೋದು ಭಾಳ ಇಂಪಾರ್ಟೆಂಟ್. ಬೇಕಾದಷ್ಟು ಅವಕಾಶ ಸಿಗ್ತದೆ. ನಮ್ಮಲ್ಲೇ ಶಾಸನ ವ್ಯವಸ್ಥೆಯಲ್ಲೇ ಹಿಂದೆ ನಾವು ಹೊಸದಾಗಿ MLAಗಳಾದಾಗ, ಬಹುಶಃ ನಮ್ಮ ಅಶೋಕ್ಗೆಲ್ಲ ನೆನಪಿದೆ, ಸುರೇಶ್ ಕುಮಾರ್ಗೆಲ್ಲ, ಪ್ರತಿಯೊಂದು ಅಸೆಂಬ್ಲಿ ಸಬ್ಜೆಕ್ಟ್ ಬಗ್ಗೆ ಕೂಡ ಬಜೆಟಲ್ಲಿ we used to have a very 2 to 3 hour debate. ಡಿಮಾಂಡ್ ಮೇಲೆ ಡಿಸ್ಕಷನ್. ಇವರು ನಮ್ಮ ಬೈರೇಗೌಡರು ಅಗ್ರಿಕಲ್ಚರ್ ಮೇಲೆ 8 ಗಂಟೆ ರಿಪ್ಲೈ ಮಾಡಿದ್ರು. ಅವರು 8 ಗಂಟೆ ರಿಪ್ಲೈಡ್ ಅಂಥವೆಲ್ಲ ಇದೆ. ಸೊ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಬೇಕಾದಷ್ಟೆಲ್ಲ ಮಾತಾಡ್ತಾ ಇದ್ರು. ಇದ್ರ ಬಗ್ಗೆ ನೀವು ಕೂಡ, ತಾವು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡೋಕೆಂದ್ರೆ ಈಗ ಪೇಷನ್ಸ್ ಕಡಿಮೆ ಆಗಿದೆ ನಮ್ಮ MLAsಗೆಲ್ಲ. ರಿಸರ್ಚ್ ಮಾಡೋ ಬಗ್ಗೆ, ಇನ್ಫಾರ್ಮೇಷನ್ ತೆಗೆದುಕೊಳ್ಳೋ ಬಗ್ಗೆ ನಾವು ಕೂಡ, ನಮ್ಮಂಥವ್ರಿಗೂ ಪೇಷನ್ಸ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಲಿಕ್ಕೆ, ಇದಕ್ಕೇನಾದ್ರು ಒಂದು ಇನ್ಫಾರ್ಮೇಷನ್ ಅಂತೂ ಈಗ ಮೊದಲಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ಇದ್ರಿಗೆ ತಾವೆಲ್ಲ ಅವಕಾಶ ಮಾಡಿ. ನೀವು ಹೇಳಿದಾಗ ನಾನು ಕೂಡ ಒಂದು ರಿಸರ್ಚ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಸಬ್ಜೆಕ್ಟ್ ಯಾವ್ದು ಗೊತ್ತುಂಟಾ? ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಬಗ್ಗೆ ಏನು ಕಡಿಮೆ ಅಂತ ಹೇಳಿ. ಸೊ ಎನಿವೆ